ಪೊಲೀಸ್ ಶ್ವಾನಗಳಿಗೂ ಕೂಲರ್ ಬಂತು. ವೀಕ್ಷಕರೇ, ವಿಷಯ ಏನೆಂದರೆ ಉತ್ತರ ಕರ್ನಾಟಕದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಿದ್ದರಿಂದ ಪೊಲೀಸ್ ಶ್ವಾನಗಳಿಗೂ ಕೂಲರ್ ವ್ಯವಸ್ಥೆ ಬಂದಿದೆ. ವೀಕ್ಷಕರೇ, ಅದೇನು ಅಂತ ತಿಳ್ಕೊಬೇಕಾ? ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಇತ್ತೀಚೆಗೆ ರಾಜ್ಯದಲ್ಲಿ ತಾಪಮಾನ ವ್ಯಾಪಕವಾಗಿ ಏರುತ್ತಿದೆ. ಈ ತಾಪಮಾನ ಏರುತ್ತಿರುವಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪೊಲೀಸ್ ಶ್ವಾನಗಳಿಗೆ ಕೂಲರ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಆಹಾರ ವ್ಯವಸ್ಥೆಯನ್ನು ಆಮೂಲಾಗ್ರ ಬದಲಾವಣೆ ಮಾಡಲಾಗಿದೆ. ಇದು ಎಲ್ಲರೂ ಮೆಚ್ಚಲೇಬೇಕಾದಂಥ ವಿಚಾರ. ಏಕೆಂದರೆ ಪೊಲೀಸ್ ಶ್ವಾನಗಳು ನಮ್ಮ ರಾಜ್ಯ ದೇಶ ಗಡಿಯನ್ನು ಕಾಯುವಂಥ ಆ ಶ್ವಾನಗಳು. ಈ ಶ್ವಾನಗಳಿಗೆ ವ್ಯವಸ್ಥೆ ಮಾಡಿದ್ದರಲ್ಲಿ ನಮ್ಮದೇನೋ ತಕರಾರಿಲ್ಲ. ಆದರೆ ಈ ನಮ್ಮ ಬಂಡ ಸರ್ಕಾರ ಬೀದಿ ನಾಯಿಗಳಿಗೆ ಬಿರಿಯಾನಿ ವ್ಯವಸ್ಥೆ ಮಾಡತ್ತಲ್ರಿ. ಇದಕ್ಕೇನು ಹೇಳ್ಬೇಕ್ರಿ ನಾವು? ಪೊಲೀಸ್ ಶ್ವಾನಗಳಿಗೆ ಅತ್ಯುನ್ನತ ಕೂಲರ್ ವ್ಯವಸ್ಥೆ ಮಾಡಿದ್ದು ಇದು ಸ್ವಾಗತಾರ್ಹ ವಿಚಾರ. ಆದರೆ ಬೀದಿ ನಾಯಿಗಳಿಗೆ ಸರ್ಕಾರ ಮಾಡುತ್ತಿರುವುದು ಏನು? ಹೈಕೋರ್ಟ್ ಕ್ಲೀನಾಗಿ ಆದೇಶ ಕೊಟ್ಟಿದೆ. ಬೀದಿ ನಾಯಿಗಳನ್ನು ಹಿಡಿಯಿರಿ, ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಎಂದು ಹೇಳಿದೆ. ಆದರೆ ಇದ್ಯಾವುದೂ ಮಾಡದೇ ಇರೋ ಸರ್ಕಾರ ಬೀದಿ ನಾಯಿಗಳಿಗೆ ಬಿರಿಯಾನಿ ವ್ಯವಸ್ಥೆ ನೀಡುತ್ತಿದೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹೆಚ್ಚಾಗುತ್ತಿರುವ ತಾಪಮಾನಕ್ಕೆ ಶ್ವಾನಗಳಿಗೆ ಕೂಲರ್ ವ್ಯವಸ್ಥೆ ಮಾಡಿದ್ದಾರೆ. ಅದು ಸಹ ಪೊಲೀಸ್ ಶ್ವಾನಕ್ಕೆ ಕೂಲರ್ ವ್ಯವಸ್ಥೆ. ಇದು ಜನ ಮೆಚ್ಚುವಂಥ ವ್ಯವಸ್ಥೆ ಕಣ್ರಿ. ಧನ್ಯವಾದಗಳೊಂದಿಗೆ ನಿಮ್ಮ CN23 ನ್ಯೂಸ್ ಚಾನಲ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಶ್ವಾನಗಳ ಕೂಲರ್ ಕತೆ. ನಾನು ವಿಭಾ ಸುರೇಶ್, CN23 ನ್ಯೂಸ್ ಬೆಂಗಳೂರು.